ಆಕಾಶವಾಣಿ ಹಾಸನ. ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ. ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ. ಕೇಳಿ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ. ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಹಾಗೂ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಆಶೀರ್ವಾದಗಳೊಂದಿಗೆ ನಾಗಮಂಗಲ ತಾಲೂಕು ಬಿಜಿನಗರದ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಸೌಕರ್ಯಗಳಿವೆ. ಎಲ್ಲಾ ರೀತಿಯ ಕಾಯಿಲೆಗಳಿಗೆ ಪರೀಕ್ಷೆ ಹಾಗೂ ನುರಿತ ವೈದ್ಯರಿಂದ ಸೂಕ್ತ ಚಿಕಿತ್ಸೆಯೂ ಲಭ್ಯವಿದೆ. ಅಗತ್ಯವೆನಿಸಿದರೆ ಸರ್ಜರಿಯನ್ನು ಮಾಡಲಾಗುತ್ತದೆ. ಆರೋಗ್ಯ ವಿಮೆ ಸೌಲಭ್ಯವೂ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9945558579. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಿಮ್ಮೆಲ್ಲರಿಗೂ ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಅಸ್ತಮಾ ಕಾಯಿಲೆಗೆ ಕಾರಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಶ್ವಾಸಕೋಶ ತಜ್ಞರಾದಂತಹ ಡಾಕ್ಟರ್ ಸುಪ್ರೀತಾ ಟಿ ಇವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಶ್ವಾಸಕೋಶ ತಜ್ಞರಾಗಿರುವಂತಹ ಡಾಕ್ಟರ್ ಸುಪ್ರೀತಾ ಟಿ ಅವರು. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಆಸ್ತಮಾ ಕುರಿತಂತೆ ಮಾಹಿತಿಯನ್ನ ಮಾಡಿಕೊಳ್ಳೋಣ. ಮೇಡಮ್ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು. ಇವತ್ತಿನ ಕಾರ್ಯಕ್ರಮದಲ್ಲಿ ಆಸ್ತಮಾ ಕುರಿತಂಗೆ ಮಾತಾಡ್ಬೋದು ಅಂತ ಅನ್ಸುತ್ತೆ. ಮೊದಲನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಆಸ್ತಮಾ ಅಂದ್ರೆ ಏನು ಮೇಡಮ್? ಆಸ್ತಮಾ ಅಂದ್ರೆ ಒಂದು ದೀರ್ಘಕಾಲದ ಶ್ವಾಸಕೋಶದ ತೊಂದರೆ. ಅದು ಯೂಶಲಿ ವಾಯುನಾಳಗಳ ಊತದಿಂದ ಬರುತ್ತೆ. ವಾಯುನಾಳ ಊತ ಸುಮಾರು ತೊಂದರೆಗಳಿಂದ ಆಗಿರ್ಬೋದು. ಬಿಕಾಸ್ ಆಫ್ ಅಲರ್ಜನ್ ಎಕ್ಸ್ಪೋಸ್ ಆದಾಗ ಅದರಿಂದ ಟ್ರಿಗರ್ ಆಗ್ಬೋದು, ಅಥವಾ ಬೇರೆ ಪೊಲ್ಯೂಷನ್, ಅಥವಾ ಬೇರೆ ಈಗ ಪಶು ಅಥವಾ ಡಾಗ್ಸ್ ಅದ್ರೆಲ್ಲ ಡ್ಯಾಂಡರ್ಸ್ ಅಂತ ಹೇಳ್ತೀವಿ, ಆ ಧೂಳಿಂದನೋ, ಅಥವಾ ತುಂಬಾ ಎಮೋಷನಲ್ ಸ್ಟ್ರೆಸ್ ಆದಾಗ, ಅಥವಾ ತುಂಬಾ ಎಕ್ಸರ್ಸೈಸ್ ಮಾಡ್ದವ್ರಿಗೆ, ಅಂದ್ರೆ ಆಲ್ರೆಡಿ ಆಸ್ತಮಾ ಇದ್ದು ಎಕ್ಸರ್ಸೈಸ್ ಮಾಡ್ದವ್ರಿಗೆ ಈ ತರದಿಂದ ವಾಯುನಾಳದ ಊತ ಆಗ್ಬೋದು, ಅಥವಾ ಲೋಳೆ ಬರ್ಬೋದು. ಲೋಳೆ ಅಂದ್ರೆ ಸೆಕ್ರೇಷನ್ಸ್ ತುಂಬ್ಕೋಬಹುದು. ಸೊ ದೀರ್ಘಕಾಲದಿಂದ ಆಗಿ ಇದರಿಂದ ದಮ್ ಕಟ್ಬೋದು, ಇಲ್ಲ ಕೆಮ್ಮು ಬರ್ಬೋದು, ಅಥವಾ ವೀಸಿಂಗ್ ಬರ್ಬೋದು. ವೀಸಿಂಗ್ ಅಂದ್ರೆ ಶಿಳ್ಳೆ ಹೊಡೆಯೋ ಶಬ್ದ ಬರುತ್ತೆ. ಸೊ ಇದೇ ಆಸ್ತಮಾ ಅಂತ ಹೇಳ್ತೀವಿ ನಾವು. ಏನೇನು ಲಕ್ಷಣಗಳು ಕಾಣಿಸ್ಕೊಳುತ್ತೆ? ಯೂಶಲಿ ಆಸ್ತಮಾ ಮೇನ್ ತೊಂದ್ರೆ ದಮ್ ಕಟ್ಟತ್ತೆ, ಎದೆ ಕಟ್ಟದಂಗ ಆಗುತ್ತೆ, ಚೆಸ್ಟ್ ಟೈಟ್ನೆಸ್ ಆಗ್ಬೋದು, ಅಥವಾ ವೀಸಿಂಗ್ ಸೌಂಡ್ ಬರ್ಬೋದು, ಅಥವಾ ತುಂಬಾ ದೀರ್ಘಕಾಲದ ಕೆಮ್ಮು ಬರ್ಬೋದು. ಇಷ್ಟು ಮೇನ್ ಲಕ್ಷಣಗಳಿರುತ್ತೆ: ಕೆಮ್ಮು, ದಮ್ಮು, ವೀಸಿಂಗ್ ಶಬ್ದ ಅಂಡ್ ಚೆಸ್ಟ್ ಟೈಟ್ನೆಸ್, ಎದೆ ಹಿಡ್ಕೊಂಡಾಗ. ತುಂಬಾ ಕಾಲ ಅಂತಂದ್ರೆ ಎಷ್ಟು ವಾರಗಳ, ತಿಂಗಳುಗಳ, ವರ್ಷಗಳ, ಹೇಗೆ? ಯೂಶಲಿ ಇದು ಕ್ರಾನಿಕ್ ಡಿಸೀಸ್ ಅಂತ ಹೇಳ್ತೀವಿ. ಆಸ್ತಮಾ ಸಡನ್ ಆಗಿ ಶುರು ಆಗಿತ್ತು ಅಂತ ಏನಲ್ಲ, ಕೆಲವ್ರಿಗೆ ಚಿಕ್ಕ ವಯಸ್ಸಿಂದನೂ ಶುರು ಆಗಿರತ್ತೆ. ಸೊ ಚಿಕ್ಕ ವಯಸ್ಸಲ್ಲೂ ಬಂದು ಅಲರ್ಜನ್ ಎಕ್ಸ್ಪೋಸ್ ಏನಾಗ್ತಾರೆ ಅಂದ್ರೆ, ಎಲ್ಲರಿಗೂ ಒಂದೇ ಅಲರ್ಜನ್ಸ್ ಇರಲ್ಲ. ಕೆಲವ್ರಿಗೆ ಚಳಿಗಾಲದಲ್ಲಿ ಮಾತ್ರ ಬರುತ್ತೆ, ಕೆಲವ್ರಿಗೆ ಧೂಳಿಗೆ ಹೋದ್ರೆ ಮಾತ್ರ ಬರುತ್ತೆ, ಕೆಲವು ಫ್ರಾಗ್ನೆನ್ಸ್ ಏನಂತೆ ಪರ್ಫ್ಯೂಮ್, ಅಥವಾ ಕೆಲವ್ರಿಗೆ ಈ ಜಾಸ್ಮಿನ್ ಫ್ಲವರ್ಸ್ ಪರ್ಫ್ಯೂಮ್ ಆ ತರ ಎಕ್ಸ್ಪೋಸ್ ಆದಾಗ ಬರುತ್ತೆ. ಅದು ಎಕ್ಸ್ಪೋಸ್ ಆಗಿಲ್ಲ ಅಂದ್ರೆ ನಾರ್ಮಲ್ ಕಂಟ್ರೋಲ್ ಅಲ್ಲಿ ಬರ್ಬೋದು. ಅಲ್ಲ, ಈಗ ಸಹಜವಾಗಿ ಆ ತರದ್ದು ಧೂಳಿಗೆ ಹೋದಾಗ ಕೆಮ್ಮು ಬರುವಂತದ್ದು, ಅಥವಾ ಯಾವುದೋ ಒಂದು ಪರಿಮಳವನ್ನ ತಗೊಂಡಾಗ ಕೆಮ್ಮು ಬರುವಂತದ್ದು, ಸೀನ್ ಬರುವಂತದ್ದು, ಇದಕ್ಕೆಲ್ಲ ನಾವು ಅಲರ್ಜಿ ಅಂತ ಹೇಳ್ಬಿಡ್ತೀವಿ ಅಲ್ವಾ? ಆಸ್ತಮಾಗೆ ಒನ್ ಆಫ್ ದ ಮೂಲ ಕಾರಣನೇ ಅಲರ್ಜಿ. ಎಲ್ಲಾ ಆಸ್ತಮಾನು ಅಲರ್ಜಿಯಕ್ ಆಸ್ತಮಾ ಅಂತ ಅನ್ನಲ್ಲ. ಹಾಗಾದ್ರೆ ಎಲ್ಲಾ ಆಸ್ತಮಾ ಅಂತಂದ್ರೆ ಎಷ್ಟು ಪ್ರಕಾರಗಳಿದೆ ಆಸ್ತಮಾದಲ್ಲಿ? 2 ಪ್ರಕಾರ ಇದೆ. ಒಂದು ಅಲರ್ಜಿಕ್ ಆಸ್ತಮಾ, ಒಂದು ನಾನ್ ಅಲರ್ಜಿಕ್ ಆಸ್ತಮಾ ಅಂತ ಬರುತ್ತೆ. ಸೊ ಇವಾಗ ನಮ್ಗೆ ಮೇನ್ ಟ್ರೀಟ್ಮೆಂಟ್ ಬರೋದು ಅಲರ್ಜಿಕ್ ಆಸ್ತಮಾಗೆ, ಬಿಕಾಸ್ ಮೋಸ್ಟ್ ಆಫ್ ದೆಮ್ ವಿಲ್ ಬಿ ಅಲರ್ಜಿಕ್ ಆಸ್ತಮಾಟಿಕ್ಸ್. ಸೊ ಅವ್ರದಕ್ಕೆ ಟ್ರೀಟ್ಮೆಂಟ್ ಫೋಕಸ್ ಆಗ್ಬೇಕಾಗಿ ಬರುತ್ತೆ. ನಾನ್ ಅಲರ್ಜಿಕ್ ಆಸ್ತಮಾಗೆ ಅದ್ರದೇ ಸಪರೇಟ್ ಟ್ರೀಟ್ಮೆಂಟ್ ಬರುತ್ತೆ. ಅವ್ರಿಗೆ ಡಯಾಗ್ನೋಸಿಸ್ ಬೇರೆ ತರ ಇರುತ್ತೆ. ನಾನ್ ಅಲರ್ಜಿಕ್ ಅಂತಂದ್ರೆ ಈ ಅಲರ್ಜಿಗಳು ಇಲ್ಲದೆ ಇದ್ದಾಗ್ಲೂ ಆಸ್ತಮಾ ಇರುತ್ತೆ.
ಹೌದು, ನಾನ್ ಅಲರ್ಜಿಕ್ ಇಲ್ಲದೆ ಇದ್ದಾಗ್ಲೂ ಆಸ್ತಮಾ ಇರುತ್ತೆ. ಕೆಲವ್ರಿಗೆ ಒಬಿಸಿಟಿ ಇರುತ್ತಲ್ಲ, ಅಂದ್ರೆ ತುಂಬಾ ದಪ್ಪ ಇದ್ದಾಗ, ಅಥವಾ ಕೆಲವು ಆಲ್ರೆಡಿ ಶ್ವಾಸಕೋಶದ ತೊಂದರೆಗಳಿರುತ್ತೆ ಅಲ್ಲ, ಆ ತರ ಇದ್ದವ್ರಿಗೆ ಶ್ವಾಸಕೋಶ ವೀಕ್ ಇದ್ದಾಗ ಆಸ್ತಮಾ ತರ ಲಕ್ಷಣಗಳು ಬರುತ್ತೆ. ಶ್ವಾಸಕೋಶ ಹುಟ್ಟಿದಾಗಿಂದ ವೀಕ್ ಆಗಿರುತ್ತಾ ಅಥವಾ ಯಾಕೆ ವೀಕ್ ಆಗುತ್ತೆ? ಬೆಳಿತಾ ಬೆಳಿತಾ ವೀಕ್ ಆಗ್ಬೋದು. ಈಗ ಸಿಒಪಿಡಿ ಅಂತ ಹೇಳ್ತೀವಿ. ಇನ್ನೊಂದು ಪ್ಯಾರಲಲ್ ಆಫ್ ಆಸ್ತಮಾ, ಅದು ಅಲರ್ಜಿಯಿಂದ ಅಲ್ಲ, ಸ್ಮೋಕಿಂಗು, ಬೇರೆ ಬೇರೆ ಕಾರಣಗಳಿಂದ. ಈಗ ತುಂಬಾ ವರ್ಷಗಳಿಂದ ಒಲೆಯಲ್ಲಿ ಅಡ್ಗೆ ಮಾಡಿರ್ತಾರೆ, ಅಥವಾ ತುಂಬಾ ವರ್ಷಗಳು ಸ್ಮೋಕಿಂಗ್ ಮಾಡಿರ್ತಾರೆ, ಅಥವಾ ತುಂಬಾ ವರ್ಷ ಇಂಡಸ್ಟ್ರಿ ಹೊಗೆಯಲ್ಲಿ ಕೆಲಸ ಮಾಡಿರ್ತಾರೆ. ಇಂಥವ್ರಿಗೆ ಸಿಒಪಿಡಿ ಬರೋ ಚಾನ್ಸಸ್ ಇರುತ್ತೆ. ಅಂದ್ರೆ ಅವ್ರಿಗೆ ಅಲರ್ಜಿ ಹಿಸ್ಟ್ರಿನೇ ಇರಲ್ಲ. ಹಾಗೆ ಸೇಮ್ ನನಗೆ ಹೇಳ್ದಲ್ಲ ಸಿಂಪ್ಟಮ್ಸ್, ಕೆಮ್ಮು, ದಮ್ಮು, ವೀಸಿಂಗು, ಇದೆಲ್ಲಾನು ಇರುತ್ತೆ. ಇದು ಸಿಒಪಿಡಿ ಅಂತ ಹೇಳ್ತೀವಿ, ಕ್ರಾನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್. ಇನ್ನೊಂದು ಬಂದು ಆಸ್ತಮಾ. ಇದಕ್ಕೂ ಅದಕ್ಕೂ ಡಿಫ್ರೆನ್ಸ್ ಏನು ಅಂದ್ರೆ, ಆಸ್ತಮಾ ಇವಾಗ ನೀವು ಒಂದು ಏನಾದ್ರೂ ಎಕ್ಸ್ಪೋಸ್ ಆದ್ರೆ ಅದು ಇರುತ್ತೆ. ಸ್ವಲ್ಪ ದಿನ ಎಲ್ಲ ಸರಿ ಹೋದ್ಮೇಲೆ ದಮ್ಮು ಒಂಚೂರು ಇರಲ್ಲ, ಕೆಮ್ಮು ಒಂಚೂರು ಇರಲ್ಲ. ಬಟ್ ಸಿಒಪಿಡಿ ಹಂಗಲ್ಲ. ಸೊ ಸಿಒಪಿಡಿ ಇವಾಗ ಯಾವಾಗ್ಲೂ ಬೇಸ್ ಲೈನ್ ಸ್ವಲ್ಪ ದಮ್ಮು ಅಥವಾ ಸ್ವಲ್ಪ ಕೆಮ್ಮು ಇದ್ದೇ ಇರುತ್ತೆ. ಅದು ಏನಾದ್ರೂ ಧೂಳ್ಗೋದ್ರೆ ಅಥವಾ ಕರೆಕ್ಟ್ ಆಗಿ ಮೆಡಿಸಿನ್ ತಗೊಳ್ದೆ ಇದ್ರೆ ಅಥವಾ ಏನಾದ್ರೂ ಇನ್ಫೆಕ್ಷನ್ ಆದಾಗ ಜೋರಾಗತ್ತೆ. ಸ್ವಲ್ಪ ಇದ್ದಿದ್ದು ತುಂಬಾ ಜೋರಾಗತ್ತೆ. ಮತ್ತೆ ಟ್ರೀಟ್ಮೆಂಟ್ ಕೊಟ್ಮೇಲೆ ಸ್ವಲ್ಪ ಆಲ್ಮೋಸ್ಟ್ ಇನ್ನೊಂದ್ ಚೂರ್ ಇದೆ ಅನ್ನೋ ತರ ಯಾವಾಗ್ಲೂ ಇದ್ದೇ ಇರತ್ತೆ. ಅಂಡ್ ಅದು ಯೂಶಲಿ ಸಿಒಪಿಡಿ ವಯಸ್ಸಾದವ್ರಿಗೆ ಜಾಸ್ತಿ. ಅಂಡ್ ಈ ಎಲ್ಲಾ ಎಕ್ಸ್ಪೋಜರ್ ಆಗಿದ್ದವ್ರಿಗೆ ಬರೋ ಚಾನ್ಸಸ್ ಇರುತ್ತೆ. ಬಟ್ ಸ್ಮೋಕರ್ಸ್ಗೆ ಮಾತ್ರ ಆಸ್ತಮಾ ಬರೋದು ಅಥವಾ ದಮ್ ಕಟ್ಟೋದು ಅಂತ ಏನಿಲ್ಲ, ಚಿಕ್ಕ ಮಕ್ಳಿಂದಾನೇ ಶುರು ಆಗುತ್ತೆ. ಯಾಕಂದ್ರೆ ಹುಟ್ಟಾನೆ ಅವ್ರಿಗೆ ಆತರ ಸಮಸ್ಯೆ ಇರುತ್ತೆ. ಸೊ ಫಸ್ಟ್ ನಾವು ಈ ತರ ಲಕ್ಷಣಗಳಿದ್ರೆ ನಾವು ಸಿಂಪ್ಟಮ್ಸ್ ಆಧಾರಿತ ನೋಡ್ಕೊಂಡು ಡಯಾಗ್ನೋಸಿಸ್ ಬರ್ತೀವಿ. ಈಗ ಹುಟ್ಟುತ್ತಾನೆ ಇರುತ್ತೆ ಅಂತ ಅಂದ್ರಲ್ಲ, ಹಂಗಾದ್ರೆ ಇದು ಹೆರಿಡಿಟಿಯಿಂದ ಆನುವಂಶಿಕವಾಗಿ ಬರುವಂತ ಕಾಯಿಲೆನಾ? ಆಸ್ತಮಾ ಆನುವಂಶಿಕ, ಹೌದು. ಅಪ್ಪ ಅಮ್ಮ ಅಜ್ಜ ಅಜ್ಜಿ ತಾತ ಯಾರಿಗಿದ್ರು ಬರುತ್ತೆ? ಸೋದ್ರ ಮಾವ ಆತರ ಯಾರಿಗಿದ್ರು ಬಂದೇ ಬರುತ್ತೆ ಅಂತ ಎಲ್ಲ ಬರೋ ಚಾನ್ಸಸ್ ಇರುತ್ತೆ. ಈಗ ಕೆಲವ್ರಿಗೆ ಬರೀ ಅಲರ್ಜಿಕ್ ರೈನೈಟಿಸ್ ಇರುತ್ತೆ, ಅಂದ್ರೆ ಬರೀ ಸೀನೋದು, ಬರೀ ನೆಗಡಿ ಆಗ್ತಾನೆ ಇರೋದು. ಅಂತವ್ರಿಗೆ ಕೆಲವು ವರ್ಷ ಆದ್ಮೇಲೆ ಆಸ್ತಮಕ್ ತಿರ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಶ್ವಾಸಕೋಶ ತುಂಬಾ ವೀಕ್ ಮಾಡ್ತಾ 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 ಅದು ಆಸ್ತಮಕ್ಕೆ ತಿರ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಈಗ ಮಕ್ಕಳಿಗೆ ಮತ್ತೆ ತುಂಬಾ ವಯಸ್ಸಾದವ್ರಿಗೆ ಅತಿ ಹೆಚ್ಚು ಇದು ಕಾಡುತ್ತೆ ಅಂತ ಹೇಳಿದ್ರಿ. ಹೌದು, ಮಕ್ಳಿಗೆ ಕಾಣಿಸುತ್ತೆ. ಅತಿ ಹೆಚ್ಚು ವಯಸ್ಸಾದವ್ರಿಗೆ ಆಸ್ತಮಾಗಿಂತ ಸಿಒಪಿಡಿ. ಯಾಕೆಂದ್ರೆ ಅವರು ಈಗ ವಯಸ್ಸಾದವರೆಲ್ಲ ಆಲ್ಮೋಸ್ಟ್ 60-70 ಇಯರ್ಸ್ ಹಳೆ ಕಾಲದವ್ರು ಇರ್ತಾರೆ. ಮೋಸ್ಟ್ ಆಫ್ ದೆಮ್ ಒಲೆಯಲ್ಲಿ ಅಡ್ಗೆ ಮಾಡಿರ್ತಾರೆ. ಸೊ ಒಲೆಯಲ್ಲಿ ಅಡ್ಗೆ ಮಾಡಿರ್ಬೋದು ಅಥವಾ ಸ್ಮೋಕ್ ಮಾಡಿರ್ಬೋದು. ಸೊ ಇದೆಲ್ಲ ಕಾರಣಕ್ಕೆ ಸಿಒಪಿಡಿ ಬರೋ ಚಾನ್ಸಸ್ ಇರುತ್ತೆ. ಆಸ್ತಮಾ ವಯಸ್ಸಾದವ್ರಿಗೆ ಬರೋದು ಅಂದ್ರೆ ಏನೂ ಇಲ್ಲದೆ ಸಡನ್ ಆಗಿ ಬಂತು, ಯಾವತ್ತೂ ನಾನು ಒಲೆಯಲ್ಲಿ ಅಡ್ಗೆ ಮಾಡಿಲ್ಲ, ಯಾವತ್ತೂ ಸ್ಮೋಕೇ ಮಾಡಿಲ್ಲ ಅಂತವ್ರಿಗೆ ಬಂತು ವಿತ್ ಅಲರ್ಜಿ ಸಿಂಪ್ಟಮ್ಸ್ ಇದ್ರೆ ಮಾತ್ರ ನಾವು ವಯಸ್ಸಾದವ್ರಿಗೆ ಆಸ್ತಮಾ ಅಂತ ಕನ್ಸಿಡರ್ ಮಾಡ್ಬೋದು. ಅದು ಕಮ್ಮಿ ಚಾನ್ಸಸ್ ಇರುತ್ತೆ. ಯೂಶಲಿ ಆಸ್ತಮಾ ಚಿಕ್ಕ ಏಜ್ ಇಂದಾನೆ ಸ್ಟಾರ್ಟ್ ಆಗುತ್ತೆ. ಹಂಗಂತ ಅಂದ್ರೆ 1 ವರ್ಷ 2 ವರ್ಷ ಅಂತ ಅಲ್ಲ, ಒಂದ್ 5, 10, 15 ವರ್ಷದಿಂದ ಶುರು ಆಗ್ಬೋದು. ಕೆಲವ್ರಿಗೆ ಪ್ರೆಗ್ನೆನ್ಸಿ ಆದ್ಮೇಲೆ ಬೇಸ್ ಲೈನ್ ಅಲ್ಲಿ ಇರುತ್ತೆ, ಯಾವತ್ತೂ ಕಾಣಿಸ್ಕೊಂಡಿರಲ್ಲ, ಅಥವಾ ಕಾಣಿಸ್ಕೊಂಡ್ರು ಏನೋ ಯೂಶಲಿ ಕೆಮ್ಮು ಆತರ ಅನ್ಕೊಂಡಿರ್ತಾರೆ. ಒನ್ಸ್ ಪ್ರೆಗ್ನೆಂಟ್ ಆದ್ಮೇಲೆ ಏನಾಗುತ್ತೆ, ಇಮ್ಯುನಿಟಿ ಕಮ್ಮಿ ಆಗತ್ತಲ್ಲ ಅವರಿಗೆ. ಸೊ ಅವಾಗ ಜೋರಾಗತ್ತೆ, ಏನ್ ಇದ್ದಿದ್ ಸಿಂಪ್ಟಮ್ ಆಚೆ ಬರಕ್ ಸ್ಟಾರ್ಟ್ ಆಗುತ್ತೆ. ಪೋಸ್ಟ್ ಪ್ರೆಗ್ನೆನ್ಸಿ ಅವ್ರಿಗೆ ಆಸ್ತಮಾ ಲಕ್ಷಣಗಳು ಜೋರಾಗ್ತಾ ಬರುತ್ತೆ. ಯೂಶಲಿ ಯಂಗರ್ ಜನರೇಷನ್ಗೆ ಜಾಸ್ತಿ ಕಾಣಿಸ್ಕೊಳ್ಳೋದಿದು. ಬಟ್ ಟ್ರೀಟ್ಮೆಂಟ್ ಅನ್ನೋದಿದ್ರೆ ಆಸ್ತಮಾ ಕ್ಯೂರ್ ಮಾಡಕ್ ಆಗಲ್ಲ, ಅದಕ್ಕೆ ಟ್ರೀಟ್ಮೆಂಟ್ ಇರುತ್ತೆ, ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು ಆಸ್ತಮಾನ. ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಹಾಗೂ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಆಶೀರ್ವಾದಗಳೊಂದಿಗೆ ನಾಗಮಂಗಲ ತಾಲೂಕು ಬಿಜಿನಗರದ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಸೌಕರ್ಯಗಳಿವೆ. ಎಲ್ಲಾ ರೀತಿಯ ಕಾಯಿಲೆಗಳಿಗೆ ಪರೀಕ್ಷೆ ಹಾಗೂ ನುರಿತ ವೈದ್ಯರಿಂದ ಸೂಕ್ತ ಚಿಕಿತ್ಸೆಯೂ ಲಭ್ಯವಿದೆ. ಅಗತ್ಯವೆನಿಸಿದರೆ ಸರ್ಜರಿಯನ್ನು ಮಾಡಲಾಗುತ್ತದೆ. ಆರೋಗ್ಯ ವಿಮೆ ಸೌಲಭ್ಯವೂ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9945558579. ಒಂದ್ಸರ್ತಿ ಬಂದ್ರೆ ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಅಥವಾ ಪೂರ್ತಿ ಕಡಿಮೆ ಮಾಡಬಹುದು ಅನ್ನೋ ತರದಿಲ್ಲ. ಈಗ BP ಶುಗರ್ ಹೇಗೋ ನಾವು ಮಾತ್ರೆ ತಗೊಂಡು ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು, ಅದೇ ಕಂಪ್ಲೀಟ್ ಆಗಿ ವಾಸಿ ಮಾಡಕ್ ಆಗಲ್ಲ ಅಲ್ಲ BP ಶುಗರು. ಅದೇ ತರ ಆಸ್ತಮಾ ಕೂಡ ಇನ್ಹೇಲರ್ಸ್ ಏನ್ ಕೊಟ್ಟಿರ್ತೀವಿ ಅದನ್ನ ತಗೊಂಡು ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು ಹೊರ್ತು ಅದನ್ನ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡಕ್ ಆಗಲ್ಲ. ನೀವು ಮತ್ತೆ ಎಕ್ಸ್ಪೋಜರ್ ಆದ್ರೆ ಮತ್ತೆ ಬಂದೇ ಬರತ್ತೆ.
ಮತ್ತೆ ಈಗ ಒಬ್ಬ ವ್ಯಕ್ತಿ ಜೀವನ ನಡೆಸ್ಬೇಕಲ್ವಾ, ಅವಾಗ ಹೊರಗಡೆ ಹೋಗ್ಬೇಕಾಗತ್ತೆ, ಧೂಳಿಗೆ ಹೋಗ್ಬೇಕು, ಮಳೆಗೆ ಹೋಗ್ಬೇಕು, ಚಳಿಗೆ ಹೋಗ್ಬೇಕು. ಹಾಗಾಗಿ ಅವ್ರಿಗೆ ಪದೇ ಪದೇ ಅಟ್ಯಾಕ್ ಆಗ್ತಾನೆ ಇರುತ್ತೆ. ಏನ್ ಮಾಡ್ಬೇಕು ಅಂತ? ಅದಕ್ಕೆ ಅಂತಾನೆ ಇನ್ಹೇಲರ್ಸ್ ಕೊಟ್ಟಿರ್ತೀವಲ್ಲ. ಇನ್ಹೇಲರ್ ತಗೊಂತಿದ್ದಾಗ ಅವ್ರಿಗೆ ಏನು ಎಕ್ಸ್ಪೋಸ್ ಆದ್ರೂ ಬರಲ್ಲ, ಯಾಕಂದ್ರೆ ಅವ್ರಿಗೆ ಆಲ್ರೆಡಿ ಔಷಧಿ ಕೊಟ್ಟಿರ್ತೀವಿ. ಔಷಧಿ ಡೈರೆಕ್ಟ್ ಶ್ವಾಸಕೋಶದ ಏನೇ ಈ ಟ್ರಿಗರ್ ಆದ್ರೂನು ಒಳಗಡೆ ಹಾಗೆ ಇರುತ್ತೆ. ಇನ್ಹೇಲರ್ಸ್ ಅದ್ ತಗೊಂಡಾಗ ಅದು ಸಿಂಪ್ಟಮ್ಸ್ ಬರ್ದೇ ಇರೋಂಗೆ ತಡೆಯುತ್ತೆ. ಅದೇ ನಾವು ಇನ್ಹೇಲರ್ಸ್ ತಗೊಳ್ದೇನೆ ಅಥವಾ ಏನು ಔಷಧಿ ತಗೊಳ್ದೇನೆ ನಾವು ಎಕ್ಸ್ಪೋಸ್ ಆದ್ರೆ ಆಬ್ವಿಯಸ್ಲಿ ಬರುತ್ತೆ. ಈಗ ನಾವು ಎಸ್ಪೆಷಲಿ ಸ್ವಲ್ಪ ಯಂಗ್ ಪೇಷಂಟ್ಸ್ಗೆ ಕಂಟಿನ್ಯೂಸ್ ಆಗಿ ಲೈಫ್ ಲಾಂಗ್ ತಗೊಳ್ಳಿ ಅಂತ ನಾವು ಇನ್ಹೇಲರ್ಸ್ ಕೊಡಲ್ಲ. ನಾವು ಫಸ್ಟ್ ಡಯಾಗ್ನೋಸ್ ಮಾಡೋದೇ ಪಲ್ಮನರಿ ಫಂಕ್ಷನ್ ಟೆಸ್ಟ್ ಅಂತ ಹೇಳ್ತೀವಿ. ಅಂದ್ರೆ ಶ್ವಾಸಕೋಶದ ಕೆಪಾಸಿಟಿ ಎಷ್ಟಿದೆ ಅಂತ ನೋಡಕ್ಕೆ ಅದು ಪರೀಕ್ಷೆ, ಒಂದು ಊದೋ ಪರೀಕ್ಷೆ ಅದು. ಅದರಿಂದ ಎಷ್ಟು ಪರ್ಸೆಂಟೇಜ್ ನಿಮ್ ಶ್ವಾಸಕೋಶ ವೀಕ್ ಆಗಿದೆ ಅನ್ನೋದ್ ನೋಡ್ಕೊಂಡು ಔಷಧಿ ಒಂದು ಕೊಡ್ತೀವಿ. ಔಷಧಿ ಕೊಡಕ್ ಮುಂಚೆ ಒಂದ್ಸರಿ ಮಾಡ್ತೀವಿ, ಔಷಧಿ ಕೊಟ್ಟು ಒಂದ್ಸರಿ ಮಾಡ್ತೀವಿ 20 ನಿಮಿಷ ಗ್ಯಾಪ್ ಅಲ್ಲಿ. ಆ 20 ನಿಮಿಷ ಗ್ಯಾಪ್ ಅಲ್ಲಿ ಆ ಔಷಧಿ ರಿವರ್ಸಿಬಿಲಿಟಿ ಬರ್ತಾ ಇದೆ ಅಂದ್ರೆ ಓಕೆ ಆಸ್ಮಾ ತರ ಇದೆ, ಇದು ಎಷ್ಟು ಪರ್ಸೆಂಟೇಜ್ ಹಾಳಾಗಿದೆ ಅಂತ ನೋಡ್ಕೊಂಡು ಡೋಸೇಜ್ ನ ನಾವು ಒಂದು ಫಿಕ್ಸ್ ಮಾಡಿ ಕೊಟ್ಟಿರ್ತೀವಿ. ಸೊ ಮತ್ತೆ ನಾವು ರಿಪೀಟ್ ಟೆಸ್ಟ್ ಗಳು ಮಾಡಿದಾಗ ಓಕೆ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ. ಫಸ್ಟ್ ಎಕ್ಸಾಂಪಲ್ ಈಗ ಒಂದು 50% ಕಾಣಿಸ್ತು, ಆಮೇಲೆ ನೆಕ್ಸ್ಟ್ ನಾವ್ ಒಂದ್ 3 months ತಗೊಂಡ್ಮೇಲೆ ಒಂದ್ 60% ಬಂದಿದೆ, 70% ಆಗಿದೆ. ಸೊ ಹಂಗೆ ಇಂಪ್ರೂವ್ಮೆಂಟ್ ಬರ್ತಾ ಬರ್ತಾ ಒಂದ್ 6 months ಅಲ್ಲಿ ಓಕೆ ನಾವ್ ಈಗ ಒಂದ್ ಡೋಸ್ ಅಲ್ಲಿ ಸ್ಟಾರ್ಟ್ ಮಾಡಿರ್ತೀವಿ. ಆ ಡೋಸ್ ನ ಕ್ರಮೇಣ ಕಮ್ಮಿ ಮಾಡ್ಕೊಂತಾ ಬರ್ತೀವಿ. ಕ್ರಮೇಣ ಕಮ್ಮಿ ಮಾಡ್ಕೊಂತಾ ಬಂದಾಗ ಅವ್ರಿಗೆ ಏನೂ ಸಿಂಪ್ಟಮ್ಸ್ ಕಾಣಿಸೇ ಇಲ್ಲ ಒಂದ್ 6 months ಅಲ್ಲಿ ಇನ್ಹೇಲರ್ ತಗೋತಿದ್ದಾಗ ಅಂತ ಅಂದಾಗ ಇನ್ಹೇಲರ್ ಯಾವಾಗ ಜೋರಾಗತ್ತೆ ಅವಾಗ ತಗೊಳ್ಳಿ ಅನ್ನೋ ತರ ಮಾಡ್ಕೊಟ್ಟಿರ್ತೀವಿ. ವಿತ್ ರಿಪೀಟೆಡ್ ಫಾಲೋ ಅಪ್ ಅಲ್ಲಿ ಇರ್ಬೇಕು ನಮ್ ಜೊತೆ. ಪ್ಲಸ್ ಒಂದ್ 6 months ಒನ್ಸ್ ಅಟ್ ಲೀಸ್ಟ್ PFT ಮಾಡ್ಕೋತಾ ಇರ್ಬೇಕು. ಸೊ ಅವ್ರ ಶ್ವಾಸಕೋಶದ ಕೆಪಾಸಿಟಿ ಎಷ್ಟಿದೆ ಅನ್ನೋದು ಗೊತ್ತಾಗತ್ತೆ. ಸೊ ಈ ತರ ಇದ್ದಾಗ ಕಂಟ್ರೋಲ್ ಅಲ್ಲೇ ಇರುತ್ತೆ. ಸೊ ಇದನ್ನ ಸ್ಟೇಬಲ್ ಆಸ್ತಮಾ ಅಂತ ಹೇಳ್ತೀವಿ, ಕಂಟ್ರೋಲ್ಡ್ ಆಸ್ತಮಾ. ಸೊ ಸಡನ್ ಆಗಿ ಏನೋ ಒಂದು ಇನ್ಫೆಕ್ಷನ್ಗೆ ಎಕ್ಸ್ಪೋಸ್ ಆದ್ರು ಅಥವಾ ತುಂಬಾ ಧೂಳಿಗೆ ಎಕ್ಸ್ಪೋಸ್ ಆದ್ರು ಅವಾಗ ಸ್ವಲ್ಪ ಸಿಂಪ್ಟಮ್ ಬಂದಾಗ ಅವ್ರ ಹತ್ರ ಇನ್ಹೇಲರ್ ಇರುತ್ತೆ. ಆ ಇನ್ಹೇಲರ್ ತಗೊಂಡ್ರೆ ಕಮ್ಮಿ ಆಗುತ್ತೆ. ಅದು ಇನ್ಹೇಲರ್ ತಗೊಂಡ್ರು ಕಮ್ಮಿ ಆಗ್ತಾ ಇಲ್ಲ ಅಂದ್ರೆ ಮಾತ್ರ ನಮ್ಮ ಹತ್ರ ಬರ್ಲಿಕ್ಕೆ ಹೇಳ್ತೀವಿ. ನಾವೇನ್ ಸಿಂಪ್ಟಮ್ ನೋಡ್ಕೊಂಡು ಅದ್ರದ್ದು ಹೈಯರ್ ಟ್ರೀಟ್ಮೆಂಟ್ ಏನ್ ಬೇಕು ಅದನ್ನ ಸ್ಟಾರ್ಟ್ ಮಾಡ್ಕೋತೀವಿ. ಸೊ ಕೆಲವ್ರು ಏನ್ ಮಾಡ್ತಾರೆ, ಬರ್ತಾರೆ ತುಂಬಾ ಜೋರು ಇರುತ್ತೆ, ಇನ್ಹೇಲರ್ ಬರ್ಕೊಟ್ಟಿರ್ತೀವಿ, 1 ತಿಂಗಳು ತಗೋತಾರೆ. 1 ತಿಂಗಳು ತಗೊಂಡ್ಮೇಲೆ ನನಗ್ ಕಮ್ಮಿ ಆಯ್ತು, ಇನ್ನೇನು ಇನ್ಹೇಲರ್ಸ್ ತಗೊಂಡ್ರೆ ಅಭ್ಯಾಸ ಆಗ್ಬಿಡುತ್ತೆ ಅಂದ್ಬಿಟ್ಟು ಬಿಟ್ಬಿಡ್ತಾರೆ. ಮತ್ತೆ 3 months ಬಿಟ್ಕೊಂಡು ಅದೇ ಸಿಂಪ್ಟಮ್ ಅಲ್ಲಿ ಬರ್ತಾರೆ. ದಟ್ ಇಸ್ ವೆರಿ ಡೇಂಜರಸ್. ಸೊ ಪದೇ ಪದೇ ಹಿಂಗೆ ಎಕ್ಸ್ಪೋಸ್ ಆಗಿ ಪದೇ ಪದೇ ಎಕ್ಸರ್ಬೇಷನ್ ಆದ್ರೆ ಆಸ್ತಮಾ ಅದು ವಾಯು ನಾಳಗಳು ವೀಕ್ ಆಗ್ತಾ ಬರುತ್ತೆ. ಸೊ ಇದು ಮಾಡಕ್ ಬಿಡಬಾರ್ದು. ಸೊ ಆಸ್ ಅ ಡಾಕ್ಟರ್ ನಾವ್ ಏನ್ ಪ್ರಿಸ್ಕ್ರೈಬ್ ಮಾಡಿರ್ತೀವಿ ಇನ್ಹೇಲರ್ ಅದನ್ನ ಕರೆಕ್ಟ್ ಆಗಿ ತಗೋಬೇಕು. ಅಂಡ್ ಕೆಲವ್ರಿಗೆ ಮೂಢನಂಬಿಕೆಗಳಿದೆ, ಇನ್ಹೇಲರ್ಸ್ ತಗೊಂಡ್ರೆ ಅದು ಅಭ್ಯಾಸ ಆಗ್ಬಿಡುತ್ತೆ, ಪರ್ಮನೆಂಟ್ ಏನೋ ಅದು. ಇಲ್ಲ, ಇನ್ಹೇಲರ್ಸ್ ಇಂದ ಅಷ್ಟು ಸೈಡ್ ಎಫೆಕ್ಟ್ಸ್ ಇಲ್ಲ. ಯಾಕೆ ಅಂದ್ರೆ ಇನ್ಹೇಲರ್ಸ್ ಡೈರೆಕ್ಟ್ ಶ್ವಾಸಕೋಶಕ್ಕೆ ಹೋಗೋದು. ನೀವು ಸುಮ್ನೆ ಲಂಗ್ ಸ್ಪೆಷಲಿಸ್ಟ್ ಅಲ್ಲದೆ ಬೇರೆ ಅವ್ರ ಹತ್ರ ಹೋದ್ರೆ ಅಥವಾ ಮೆಡಿಕಲ್ ಶಾಪ್ ಅಲ್ಲಿ ತಗೊಂಡ್ರೆ ಅವ್ರ ಏನ್ ಮಾಡ್ತಾರೆ, ಸ್ಟೀರಾಯ್ಡ್ ಮಾತ್ರೆ, ಆ ಮಾತ್ರೆ, ಈ ಮಾತ್ರೆ ಅಂತ ಕೊಟ್ಬಿಡ್ತಾರೆ. ಅದು 1-2 ದಿನ ಸರಿ ಹೋಗುತ್ತೆ, ಮತ್ತೆ ಇದಾಗುತ್ತೆ. ಬಟ್ ಅದ್ರದ್ದೇ ಆದ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಕೆಲವ್ರು ವರ್ಷಾನ್ಗಟ್ಲೆ ಸ್ಟೀರಾಯ್ಡ್ ಮಾತ್ರೆ ತಗೋತಿರ್ತಾರೆ, ಅವ್ರಿಗೆ ಗೊತ್ತೇ ಇರಲ್ಲ ಅದು ಸ್ಟೀರಾಯ್ಡ್ ಮಾತ್ರೆ ಅಂತ. ಇದರಿಂದ ನಂಗೆ ಸಿಂಪ್ಟಮ್ ಕಮ್ಮಿ ಆಗ್ತಾ ಇದೆ. ಬಟ್ ಅದ್ರದ್ ಸೈಡ್ ಎಫೆಕ್ಟ್ಸ್ ತುಂಬಾನೇ ಇರುತ್ತೆ. ಯಾಕಂದ್ರೆ ಮಾತ್ರೆ ನುಂಗೋದ್ರಿಂದ ಇಡೀ ಬಾಡಿಗೆ ಎಫೆಕ್ಟ್ ಆಗುತ್ತೆ. ಅದೇ ಇನ್ಹೇಲರ್ ತಗೊಳ್ಳಿ ಅಂದ್ರೆ ತಗೊಳಲ್ಲ, ಯಾಕೆಂದ್ರೆ ಅವ್ರಿಗೆ ಭಯ, ಅಭ್ಯಾಸ ಆಗುತ್ತೆ ಅಂತ. ಬಟ್ ಇನ್ಹೇಲರ್ಸ್ ಇಂದ ಸೈಡ್ ಎಫೆಕ್ಟ್ ಮಿನಿಮಲ್. ಆದ್ರೆ ಅದೇ ಮಾತ್ರೆಗಳು ಅಥವಾ ಇಂಜೆಕ್ಷನ್ ಗಳಿಂದ ಇಡೀ ಬಾಡಿಗೂ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಶ್ವಾಸಕೋಶಕ್ಕೆ ಡೈರೆಕ್ಟ್ ಆಗಿ ಹೋಗಲ್ಲ ಅಲ್ಲ ಅದು. ಸೊ ಅದ್ರಿಂದ ಸೊ ಅದೊಂದು ಮಿತ್ತು ಜನಗಳ ಅರ್ಥ ಮಾಡ್ಕೋಬೇಕು. ಇನ್ಹೇಲರ್ಸ್ ತಗೊಳ್ಳೋದ್ರಿಂದ ಸೈಡ್ ಎಫೆಕ್ಟ್ ಕಮ್ಮಿ ಇದೆ, ಇನ್ಹೇಲರ್ಸ್ ಅಭ್ಯಾಸ ಆಗಲ್ಲ. ಡಾಕ್ಟರ್ ನಿಮ್ಗೆ ಇಷ್ಟು ತಿಂಗಳಿಗೆ ಅಂತ ಪ್ರಿಸ್ಕ್ರೈಬ್ ಮಾಡ್ತಾರೆ, ಕ್ರಮೇಣ ಕಮ್ಮಿ ಮಾಡ್ಕೊಂಡು ಅದ್ ನಿಲ್ಸ್ತಾ ಬರ್ತಾರೆ. ನೀವ್ ಯಂಗ್ ಏಜ್ ಅಲ್ಲಿ ಇದ್ರೆ ಅಥವಾ ನಿಮ್ಗೆ ವಯಸ್ಸು ಆಗ್ತಾ ಬಂದಿದೆ, ಒಂದ್ 60-70 ವಯಸ್ಸಾಗಿದೆ, ಅವ್ರಿಗೆ ಇನ್ಹೇಲರ್ಸ್ ಡೈಲಿ ತಗೋಬೇಕಾಗಿ ಬರುತ್ತೆ. ಯಾಕಂದ್ರೆ ನಾನು ಆಲ್ರೆಡಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೆ, ಡೈಲಿ ಅವ್ರಿಗೆ ಸ್ವಲ್ಪ ಸಿಂಪ್ಟಮ್ ಇದ್ದೇ ಇರುತ್ತೆ. ಅಂಡ್ ಶ್ವಾಸಕೋಶ ಆಲ್ರೆಡಿ ಪರ್ಮನೆಂಟ್ ಡ್ಯಾಮೇಜ್ ಆಗೋಗಿರುತ್ತೆ ಅವರಿಗೆ. ಸೊ ನಾವು ಅದನ್ನೇ ಕೇಳ್ಕೊಳ್ಳೋದು ಯಂಗರ್ ಪಾಪ್ಯುಲೇಷನ್ಗೆ, ಪರ್ಮನೆಂಟ್ ಡ್ಯಾಮೇಜ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಇನ್ಹೇಲರ್ಸ್ ಕರೆಕ್ಟ್ ಆಗಿ ತಗೊಂಡು ಆಸ್ತಮಾನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ. ಇವಾಗ ನಾವು ಇನ್ಹೇಲರ್ಸ್ ಕೊಟ್ಟು ಆಸ್ತಮಾ ಕಂಟ್ರೋಲ್ ಬರ್ತಾ ಇಲ್ಲ ಅಂದ್ರೆ ಅವ್ರಿಗೆ ಬೇರೆ ಕಾಯಿಲೆಗಳು ಇದೆಯಾ ಜೊತೆಗೆ ಅಂತ ನೋಡ್ಬೇಕು. ಕೆಲವರು ತುಂಬಾ ದಪ್ಪ ಇರ್ತಾರೆ, ಅಥವಾ ಕೆಲವ್ರಿಗೆ ಶುಗರ್ ಇರುತ್ತೆ, BP ಇರುತ್ತೆ, ಕೆಲವ್ರಿಗೆ ನಿದ್ದೆ ಸಮಸ್ಯೆಗಳಿರುತ್ತೆ. ಸೊ ಇವೆಲ್ಲಾನು ಕಂಟ್ರೋಲ್ ಅಲ್ಲಿ ತರ್ಕೊಂಡ್ ಬರ್ಬೇಕಾಗಿ ಬರುತ್ತೆ. ಇವೆಲ್ಲ ತಗೊಂಡು ಕಂಟ್ರೋಲ್ ಬರ್ತಾ ಇಲ್ಲ ಅಂತ ಅಂದ್ರೆ ಕೆಲವು ಬಯೋಲಾಜಿಕಲ್ಸ್ ಅಂತ ಬರುತ್ತೆ, ಆ ಔಷಧಿಗಳು ಶುರು ಮಾಡ್ಬೇಕಾಗಿ ಬರುತ್ತೆ.
ಅದು ತುಂಬಾ ಹೈಯರ್ ಲೆವೆಲ್. ಸೊ ಅದೆಲ್ಲಾ ಲೆವೆಲ್ ಹೋಗ್ಬಾರ್ದು ಅಂದ್ರೆ ನೀವು ಕರೆಕ್ಟ್ ಆಗಿ ಇನ್ಹೇಲರ್ಸ್ ತಗೊಂಡ್ರೆ ಅಲ್ಲಿವರೆಗೂ ಹೋಗಲ್ಲ. ಈಗ ಚಿಕ್ಕ ಮಕ್ಕಳಿಗೆ ಆದಾಗ ಅವ್ರಿಗೆ ಇಮ್ಯುನಿಟಿ ಬೆಳ್ದಂಗೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾರಲ್ಲ, ವೈದ್ಯರಾಗಿ ತಾವೇನು ಹೇಳ್ತೀರಾ? ಇಮ್ಯುನಿಟಿ ಬೆಳ್ದಂಗೆ ಎಲ್ಲಾರ್ಗೂ ಸರಿ ಹೋಗೇ ಹೋಗುತ್ತೆ ಅಂತ ಹೇಳಲ್ಲ. ನಾನ್ ಆಗ್ಲೇ ನಿಮ್ಗೆ ಹೇಳ್ದಂಗೆ ಕೆಲವ್ರಿಗೆ ಒಂದ್ 5-6 ವರ್ಷಕ್ಕೆ ಕಾಣಿಸ್ಕೊಂಡಿರುತ್ತೆ, ಒಂದ್ ಸ್ಕೂಲ್ ಏಜ್ ಅಲ್ಲಿ ಇದ್ದಾಗ ಕಾಣಿಸ್ಕೊಂಡಿರುತ್ತೆ. ಆಮೇಲೆ ಬೆಳಿತಾ ಬೆಳಿತಾ ಕಾಲೇಜ್ಗೆ ಹೋದಾಗ ಏನೂ ಇರಲ್ಲ, ಆರಾಮಾಗಿರ್ತಾರೆ. ಒಂದ್ ಪ್ರೆಗ್ನೆನ್ಸಿ ಆಯ್ತು, ಪ್ರೆಗ್ನೆನ್ಸಿಯಲ್ಲೇ ಆಗ್ಬೋದು ಅಥವಾ ಪೋಸ್ಟ್ ಪ್ರೆಗ್ನೆನ್ಸಿನೇ ಆಗ್ಬೋದು, ಮತ್ತೆ ಸಿಂಪ್ಟಮ್ಸ್ ಬರುತ್ತೆ ಅವರಿಗೆ. ಸೊ ಆವಾಗ ಮತ್ತೆ ಬಂದಾಗ ಓ ಪ್ರೆಗ್ನೆಂಟ್ ಇದಾರೆ, ಇನ್ಹೇಲರ್ಸ್ ತಗೋಬಾರ್ದು ಹಂಗ್ ಯಾರು ಅನ್ಕೋಬೇಡಿ. ಅದು ಅಗೇನ್ ಮೂಢನಂಬಿಕೆ. ಓ ಪ್ರೆಗ್ನೆಂಟ್ ಇದ್ದವ್ರು ಇನ್ಹೇಲರ್ಸ್ ತಗೊಂಡ್ರೆ ಮಗುಗೆ ಎಫೆಕ್ಟ್ ಆಗುತ್ತೆ, ಪ್ರೆಗ್ನೆಂಟ್ ಇದ್ದವ್ರು ಇನ್ಹೇಲರ್ಸ್ ಕರೆಕ್ಟ್ ಆಗಿ ತಗೊಂಡಿಲ್ಲ ಅಂದ್ರೆ ಮಗುಗೆ ಎಫೆಕ್ಟ್ ಆಗುತ್ತೆ. ಯಾಕೆಂದ್ರೆ ಆಕ್ಸಿಜನ್ ಕರೆಕ್ಟ್ ಆಗಿ ನಿಮ್ ಬಾಡಿಯಲ್ಲಿ ಸಪ್ಲೈ ಆಗ್ತಾ ಇಲ್ಲ ಅಂತ ಅಂದ್ರೆ ಮಗುಗೂ ಆಕ್ಸಿಜನ್ ಕರೆಕ್ಟ್ ಆಗಿ ಹೋಗಲ್ಲ. ಸೊ ಆಗೇನಾಗತ್ತೆ, ಇನ್ನ ಎಫೆಕ್ಟ್ ಜಾಸ್ತಿ ಆಗತ್ತೆ. ಸೊ ಆ ತರ ಲಕ್ಷಣಗಳು ಕಾಣಿಸ್ಕೊಂಡ್ರೆ ಪ್ರೆಗ್ನೆನ್ಸಿಯಲ್ಲೇ ಆಗ್ಲಿ ಅಥವಾ ನಿಮಗ್ ಬೇರೆ ಯಾವ್ದೋ ಇನ್ಫೆಕ್ಷನ್ ಆಯ್ತು, ಅವಾಗ ಇಮ್ಯುನಿಟಿ ಕಮ್ಮಿ ಆಯ್ತು, ಸೊ ಅವಾಗ ಮತ್ತೆ ಇದು ಬರೋ ಚಾನ್ಸಸ್ ಇರುತ್ತೆ. ನಾನು ಹೇಳ್ದೆ ಅಲ್ಲ, ಆಸ್ತಮಾ ಪರ್ಮನೆಂಟ್ ಕ್ಯೂರ್ ಇಲ್ಲ, ಅದು ನಮ್ ಬಾಡಿಯಲ್ಲಿ ಸಬ್ ಕ್ಲಿನಿಕಲಿ ಇದ್ದೇ ಇರುತ್ತೆ. ಒಂದ್ ಯಾವಾಗ ಟ್ರಿಗರ್ ಆಗತ್ತೆ ಅವಾಗ ಬಂದೇ ಬರುತ್ತೆ. ಈಗ ತಂಪು ಪ್ರದೇಶಗಳಲ್ಲಿ, ಅತಿ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶಗಳಲ್ಲಿ ಅಥವಾ ಶುಚಿತ್ವ ಕಡಿಮೆ ಇರುವಂತಹ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಆಸ್ತಮಾದಿಂದ ಬಳಲ್ತಾರೆ ಅಂತ ಹೇಳ್ತಾರಲ್ಲ, ಅದು ನಿಜಾನಾ? ಆಗ್ಲೇ ಹೇಳ್ದೆ ಅಲ್ಲ, ಎಲ್ಲಾರ್ ಬಾಡಿನೂ ಒಂದೇ ತರ ಇರಲ್ಲ. ಸೊ ಅವ್ರಿಗೆ ಒಳಗಡೆ ಶ್ವಾಸಕೋಶ ವೀಕ್ ಇದ್ದು ಆತರ ಅಲರ್ಜಿ ಇದ್ರೆ ಹೌದು, ತಂಪು ಪ್ರದೇಶಗಳಲ್ಲಿ ಚಳಿಗಾಲದಲ್ಲಿ ಅವ್ರಿಗೆ ಬರೋ ಚಾನ್ಸಸ್ ಇರುತ್ತೆ. ಎಲ್ಲಾರ್ಗೂ ತಂಪು ಪ್ರದೇಶ, ಈಗ ಹಿಮಾಲಯಸ್ ಅಲ್ಲಿ ಇದ್ದವ್ರು ಎಲ್ಲಾರ್ಗೂ ಆಸ್ತಮಾ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಹಿಮಾಲಯ ಬೇಡ, ಇಲ್ಲೇ ಚಿಕ್ಕಮಂಗ್ಳೂರ್ ಸಕಲೇಶ್ಪುರದಲ್ಲಿ ಎಲ್ಲಾರ್ಗೂ ಆಸ್ತಮಾ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಅವ್ರ ಬಾಡಿ ಜೆನೆಟಿಕ್ಸ್ ಹೆಂಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಗೇನ್ ಆಸ್ತಮಾ ಎಲ್ಲ ನಮ್ ಬಾಡಿ ಜೆನೆಟಿಕ್ಸ್ ಹೆಂಗೆ ಇದೆ ಹಂಗೆ. ಎಲ್ಲಾರ್ಗೂ ಶುಗರ್ ಕಾಯಿಲೆ ಬರಲ್ಲ ಅಲ್ಲ, ಹಂಗೆ ಎಲ್ಲಾರ್ಗೂ ಆಸ್ತಮಾ ಬರಲ್ಲ. ನಮ್ ಬಾಡಿ ಜೀನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಹಾಗೂ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಆಶೀರ್ವಾದಗಳೊಂದಿಗೆ ನಾಗಮಂಗಲ ತಾಲೂಕು ಬಿಜಿ ನಗರದ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಸೌಕರ್ಯಗಳಿವೆ. ಎಲ್ಲಾ ರೀತಿಯ ಕಾಯಿಲೆಗಳಿಗೆ ಪರೀಕ್ಷೆ ಹಾಗೂ ನುರಿತ ವೈದ್ಯರಿಂದ ಸೂಕ್ತ ಚಿಕಿತ್ಸೆಯೂ ಲಭ್ಯವಿದೆ. ಅಗತ್ಯವೆನಿಸಿದರೆ ಸರ್ಜರಿಯನ್ನು ಮಾಡಲಾಗುತ್ತದೆ. ಆರೋಗ್ಯ ವಿಮೆ ಸೌಲಭ್ಯವೂ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9945558579. ಈಗ ಮನೆಯಲ್ಲಿ ಯಾರಿಗಾದ್ರೂ ಇದ್ದವರು ಹೇಗೆ ಕಾಳಜಿ ತಗೋಬೇಕು? ಎಸ್ಪೆಷಲಿ ನೀವು ಮನೆನ ಫುಲ್ ಕ್ಲೀನ್ ಆಗಿ ಇಟ್ಕೋಬೇಕು. ಧೂಳು ಹೊಡೆಯೋದು ಅಥವಾ ಕಸ ಗುಡ್ಸೋ ಕೆಲಸ ಏನಾದ್ರು ನೀವ್ ಮಾಡ್ತಾ ಇದ್ರೆ ಮಾಸ್ಕ್ ಹಾಕೊಂಡ್ರೆ ಎಲ್ಲಾ ಮಾಡ್ಬೇಕು. ಯಾಕಂದ್ರೆ ಅಗೇನ್ ಧೂಳಿಗೆ ಎಕ್ಸ್ಪೋಸ್ ಆದ್ರೆ ಮತ್ತೆ ಟ್ರಿಗರ್ ಆಗೋ ಚಾನ್ಸಸ್ ಇರುತ್ತೆ. ನೀವು ಕರೆಕ್ಟ್ ಆಗಿ ಮೆಡಿಸಿನ್ ತಗೋತಾ ಇಲ್ಲ ಅಂದ್ರೆ ಮತ್ತೆ ತುಂಬಾ ಟ್ರಿಗರ್ ಆಗೋ ಚಾನ್ಸಸ್ ಇರುತ್ತೆ. ಅಂಡ್ ಪ್ರತಿದಿನ ಮನೆನೆಲ್ಲ ಕ್ಲೀನ್ ಆಗಿ ಇಟ್ಕೋಬೇಕು, ವೆಂಟಿಲೇಷನ್ ಕರೆಕ್ಟ್ ಆಗಿ ಇಟ್ಕೋಬೇಕು, ವಾರಕ್ಕೊಂದ್ಸರಿ ಬೆಡ್ಶೀಟ್ಸ್ ನೆಲ್ಲ ಚೇಂಜ್ ಮಾಡ್ತಾ ಇರ್ಬೇಕು. ಕೆಲವ್ರ ಮನೇಲಿ ಪಾಚಿ ಕಟ್ಟಿರೋ ತರ ಗೋಡೆಗಳೆಲ್ಲ ಇರುತ್ತಲ್ಲ, ಅದು ಟ್ರಿಗರ್ ಮಾಡುತ್ತೆ, ಫಂಗಸ್ ಬಂದಿರೋದು. ಅದು ಇಲ್ಲದೆ ಇರೋ ತರ ಎಲ್ಲ ಕ್ಲೀನ್ ಆಗಿ ಇಟ್ಕೊಂಡ್ರೆ ಅಂಡ್ ಎಲ್ಲಾದ್ರೂ ಧೂಳಿಗೆ ಹೋದ್ರೆ ಅಥವಾ ಈಗ ಹೊಲದ ಕಡೆ, ಈಗ ನಾವು ಜನಕ್ಕೆ ಹೊಲಕ್ ಹೋಗ್ಬೇಡಿ ಕೆಲಸ ಮಾಡ್ಬೇಡಿ ಅಂತ ಹೇಳಕ್ ಆಗಲ್ಲ. ಸೊ ನೀವು ಹೋದಾಗ ಮಾಸ್ಕ್ ಹಾಕೊಂಡ್ ಕೆಲಸ ಮಾಡ್ಬೇಕಾಗತ್ತೆ. ಇನ್ನ ಒಂದೇನು ಅಂದ್ರೆ ಅಲರ್ಜಿಕ್ ಟೆಸ್ಟ್ ಅಂತ ಮಾಡ್ತೀವಿ, ಅಲರ್ಜಿಕ್ ಸ್ಕಿನ್ ಪ್ರಿಕ್ ಟೆಸ್ಟ್. ನಮ್ಮ ಆದಿಚುಂಚನಗಿರಿ ಹಾಸ್ಪಿಟಲ್ ಅಲ್ಲೂ ಅದು ಅವೈಲಬಲ್ ಇದೆ. ಆ ಸ್ಕಿನ್ ಪ್ರಿಕ್ ಟೆಸ್ಟ್ ಇಂದ ಒಂದಷ್ಟು ಅಲರ್ಜನ್ಸ್ ನ ನಿಮ್ ಸ್ಕಿನ್ ಗೆ ಹಾಕಿ ಯಾವ್ದು ನಿಮ್ಗೆ ಮೇನ್ ಆಗಿ ಅಲರ್ಜಿ ಇದೆ, ಯಾವ್ದು ನಿಮಗ್ ಟ್ರಿಗರ್ ಆಗ್ತಾ ಇದೆ ಅನ್ನೋದು ಕಂಡಿಡ್ಕೋತೀವಿ. ಆ ಅಲರ್ಜನ್ ನಿಮ್ಗೆ ಹೌದು ಇದೆ ಅಂತ ಗೊತ್ತಾದ್ರೆ ಆ ಪರ್ಟಿಕ್ಯುಲರ್ ಅಲರ್ಜನ್ ನ ನೀವು ಅವಾಯ್ಡ್ ಮಾಡ್ಬೋದು. ಈಗ ಎಕ್ಸಾಂಪಲ್, ಕೆಲವರಿಗೆ ಪಾರ್ಥೇನಿಯಂ ಗಿಡ ತುಂಬಾ ಅಲರ್ಜಿ ಇರುತ್ತೆ. ಪಾರ್ಥೇನಿಯಂ ಗಿಡ ಅಲರ್ಜಿ ಇದ್ದಾಗ ಇದು ಗೊತ್ತಾದ್ರೆ ಓಕೆ ಇದರಿಂದ ಆಗ್ತಾ ಇದೆ ಅಂತ ಅದನ್ನ ಅವಾಯ್ಡ್ ಮಾಡ್ಬೋದು. ಅಥವಾ ಕೆಲವರಿಗೆ ಕಾಕ್ರೋಚ್ ಅಲರ್ಜಿ ಇರುತ್ತೆ, ಅಥವಾ ಕೆಲವರಿಗೆ ಬೆಕ್ಕು ಅಥವಾ ಡಾಗ್ದು ಅಲರ್ಜಿ ಇರುತ್ತೆ. ಸೊ ಅದನ್ನೆಲ್ಲಾನು ಕಂಡಿಡ್ಕೊಂಡ್ರೆ ಓಕೆ ಇದನ್ನ ಅಲರ್ಜಿ ಮಾಡ್ಬೋದು. ಕೆಲವರಿಗೆ ಹೌಸ್ ಡಸ್ಟ್ ಮೈಟ್ ಅಂತ ಹೇಳ್ತೀವಿ, ಅದ್ರದ್ದು ಅಲರ್ಜಿ ಇದ್ದಾಗ ಅದನ್ನ ಕಂಟ್ರೋಲ್ ಮಾಡ್ಕೋಬಹುದು. ಅದಕ್ಕೆ ಆದಂತಾನು ಮೆಡಿಸಿನ್ ಇರುತ್ತೆ, ಇಮ್ಯುನೋಥೆರಪಿ ಅಂತ ಹೇಳ್ತೀವಿ. ಸೊ ಆ ಪರ್ಟಿಕ್ಯುಲರ್ ಅಲರ್ಜನ್ ಅಗೇನ್ ನಿಮ್ಗೆ ಮೆಡಿಸಿನ್ ಬರುತ್ತೆ. ಸೊ ನಾಟ್ ಜಸ್ಟ್ ಆಸ್ತಮಾ ಟ್ರಿಗರ್ ಆಗೋದು, ನೆಗಡಿ ಆಗೋದು, ಅಕ್ಷಿ ಬರೋದು, ತುಂಬಾ ಸ್ನೀಸಿಂಗ್ ಮಾಡೋದು, ಕಟ್ಟ ಬರೋದು, ಅದೆಲ್ಲಾನು ಆಗುತ್ತೆ. ಸೊ ಇಮ್ಯುನೋಥೆರಪಿ ಕೊಡೋದ್ರಿಂದ ಅಗೇನ್ ಸಿಂಪ್ಟಮ್ಸ್ ಕಮ್ಮಿ ಆಗ್ತಾ ಬರುತ್ತೆ. ಸೊ ಪರ್ಮನೆಂಟ್ ಕ್ಯೂರ್ ಅಂತ ಆಗಲ್ಲ, ಆಲ್ಮೋಸ್ಟ್ ಬರ್ದೇ ಇರೋ ತರ ತಡೆಗಟ್ಟಬಹುದು. ಈಗ ಈ ಶ್ವಾಸಕೋಶ ದುರ್ಬಲ ಆಗೋದ್ರಿಂದಾನೇ ಇದು ಬರುತ್ತೆ ಅಂತ ಹೇಳಿದ್ರಿ ಅಲ್ವಾ? ಶ್ವಾಸಕೋಶವನ್ನ ಸದೃಢ ಮಾಡ್ಲಿಕ್ಕೆ, ಸ್ಟ್ರಾಂಗ್ ಮಾಡ್ಲಿಕ್ಕೆ ಏನು ಔಷಧಿಗಳಿಲ್ವಾ?
ಆತರ ಏನೂ ಇಲ್ಲ. ಜಸ್ಟ್ ದಟ್ ನೀವು ಬ್ರೀದಿಂಗ್ ಎಕ್ಸರ್ಸೈಸಸ್, ರೆಗ್ಯುಲರ್ ಎಕ್ಸರ್ಸೈಸಸ್, ಹೆಲ್ದಿ ಡಯಟ್ ಅಂಡ್ ಮೇನ್ ಆಗಿ ಒಬೆಸಿಟಿಗೆ ಹೋಗದೆ ಇರೋ ತರ ಅಥವಾ ಆಲ್ರೆಡಿ ಹೋಗಿರೋ ನಾರ್ಮಲ್ ವೆಯ್ಟ್ ಇಟ್ಕೊಳ್ಳೋ ತರ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಮಾಡ್ಬೋದು ಹೊರತು ಸ್ಟ್ರಾಂಗ್ ಮಾಡ್ಕೊಳಕ್ ಏನು ಇಂಗ್ಲಿಷ್ ಮೆಡಿಸಿನ್ ಇಲ್ಲ. ಅದೇ ನಾ ಹೇಳ್ದಲ್ಲ, ಹೆಲ್ದಿ ಫುಡ್, ಹೆಲ್ದಿ ಡಯಟ್ ಅಂಡ್ ಗುಡ್ ಲೈಫ್ ಸ್ಟೈಲ್ ಇಷ್ಟ ಮೇಂಟೈನ್ ಮಾಡ್ಕೋಬಹುದು ಅಷ್ಟೇ. ಅದು ಬಿಟ್ರೆ ಔಟ್ಸೈಡ್ ಏನೋ ಒಂದ್ ತಗೊಂಡು ನಾನು ಫುಲ್ ಸ್ಟ್ರಾಂಗ್ ಆಗ್ತೀನಿ ಅಂತ ಏನೂ ಇಲ್ಲ. ಈಗ ಊಟದ ವಿಷಯಕ್ಕೆ ಬಂದ್ರೆ ಆಸ್ತಮಾ ಇರೋರಿಗೆ ತುಂಬಾ ಬಾಯಿ ಕಟ್ಟಬೇಕು ಅಂತ ಹೇಳ್ತಾರೆ. ಬೆಣ್ಣೆ ತಿನ್ಬೇಡಿ, ತುಪ್ಪ ತಿನ್ಬೇಡಿ, ಕರ್ದದ್ ತಿನ್ಬೇಡಿ, ಆಮೇಲೆ ತಂಪಾಗಿರೋದನ್ನ ತಿನ್ಬೇಡಿ, ಆಮೇಲೆ ಈ ಹಣ್ಣು ತಿನ್ಬೇಡಿ, ಆ ಹಣ್ಣು ತಿನ್ಬೇಡಿ, ಮತ್ತೆ ಏನ್ ತಿನ್ಬೇಕು ಅಂದ್ರೆ ಆಹಾರ ಪದ್ಧತಿ ಹೇಗಿರ್ಬೇಕು ಅಂದ್ರೆ ಕೆಲವ್ರಿಗೆ ವಿಟಮಿನ್ ಸಿ ರಿಚ್ ಫ್ರೂಟ್ಸ್ ಏನಿರುತ್ತೆ, ಎಸ್ಪೆಷಲಿ ಹುಳಿ ಹಣ್ಣುಗಳು ಲೈಕ್ ಈ ಆರೆಂಜು, ಕಿತ್ಲೆ ಹಣ್ಣು, ಗ್ರೇಪ್ ಅಂಡ್ ನಲ್ಲಿಕಾಯಿ, ಕೆಲವ್ರಿಗೆ ಈ ನೇರ್ಲೆ ಹಣ್ಣು, ಪಚ್ಚಬಾಳೆ ಹಣ್ಣು ಇವೆಲ್ಲಾನು ಟ್ರಿಗರ್ ಮಾಡುತ್ತೆ. ಆತರ ಟ್ರಿಗರ್ ಆಗ್ತಾ ಇದೆ ಅಂತ ಅವ್ರಿಗೆ ಗೊತ್ತಿರೋದ್ರಿಂದ ನಾವು ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಒನ್ಸ್ ಅದ್ ಅವಾಯ್ಡ್ ಮಾಡದೆ ತಿನ್ಕೊಂಡು ಇದ್ ಮಾಡಿದ್ರೆ ಅಗೇನ್ ಅದು ಟ್ರಿಗರ್ ಆಗತ್ತೆ. ಎಣ್ಣೆಯಲ್ಲಿ ಕರ್ದಿರೋ ಪದಾರ್ಥ ಕಂಪ್ಲೀಟ್ ಅವಾಯ್ಡ್ ಆಗ್ಬೇಕು. ಹಾಲು ಮೊಸರು ತಿನ್ಬೋದು, ಬಟ್ ಫ್ರಿಜ್ ಅಲ್ಲಿ ಇರಬಾರ್ದು. ಅದು ಬಿಸಿ ಬಿಸಿ ಇರೋ ಫುಡ್ ಆಗಿದ್ರೆ ತಿನ್ಬೋದು. ಮೊಸರು ಫ್ರಿಜ್ ಅಲ್ಲಿ ಇದ್ರೆ ಅದನ್ನು ತಿನ್ನಕ್ ಹೋಗ್ಬಾರ್ದು. ಹೈ ಫ್ಯಾಟಿ ಫುಡ್ ಟ್ರಿಗರ್ ಮಾಡುತ್ತೆ. ಸೊ ಆದಷ್ಟು ಹೈ ಫ್ಯಾಟಿ ಫುಡ್ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ. ಅದು ಬಿಟ್ಟು ಬಿಸಿ ಬಿಸಿ ಆಗಿರೋ ಆಹಾರ ಏನೇ ಆಗಿದ್ರು ತಿನ್ಬೋದು. ಸೊಪ್ಪು, ತರಕಾರಿ ಅವೆಲ್ಲ ಏನು ರಿಸ್ಟ್ರಿಕ್ಷನ್ ಇಲ್ಲ. ಕೆಲವು ಹುಳಿ ಹಣ್ಣುಗಳು ಮಾತ್ರ ರಿಸ್ಟ್ರಿಕ್ಷನ್ ಮಾಡಿದ್ರೆ ಬೆಟರ್. ಎಲ್ಲಾರ್ಗು ಟ್ರಿಗರ್ ಆಗೇ ಆಗತ್ತೆ ಅಂತ ಇಲ್ಲ, ಬಟ್ ಮೋಸ್ಟ್ ಆಫ್ ದಮ್ಗೆ ಟ್ರಿಗರ್ ಆಗೋದ್ರಿಂದ ಹುಳಿ ಹಣ್ಣುಗಳು ಅವಾಯ್ಡ್ ಮಾಡೋದ್ ಬೆಟರು. ಪಚ್ಚಬಾಳೆ ಹಣ್ಣು ಮತ್ತೆ ಎಣ್ಣೆ ಕರ್ದಿರೋ ಪದಾರ್ಥ, ಫ್ರಿಜ್ ಅಲ್ಲಿರೋ ಪದಾರ್ಥ ಅವಾಯ್ಡ್ ಮಾಡ್ಬೇಕಾಗಿ ಬರುತ್ತೆ ಕಂಪ್ಲೀಟ್ಲಿ. ಕೆಲವ್ರಿಗೆ ಮಕ್ಳಿಗೆ ಎಸ್ಪೆಷಲಿ ಎದುರಿಸ್ಬಿಟ್ಟಿರ್ತಾರೆ ಹಾಲು ಕುಡಿಯಂಗೆ ಇಲ್ಲ ಅಂತ. ಹಾಲು ಕುಡಿಯೋದ್ರಿಂದ ಕೆಲವ್ರಿಗೆ ಅದು ಟ್ರಿಗರ್ ಆಗೋದು ಬಿಕಾಸ್ ಹಾಲಲ್ಲಿ ಒಂದು ಅಂಶ ಏನಿರುತ್ತೆ ಅದು ಮಕ್ಳಿಗೆ ಅಲರ್ಜಿಕ್ ಇರುತ್ತೆ. ಆ ಇದ್ರಿಂದ ಕೆಸಿನ್ ಅಲರ್ಜಿ ಇರೋದ್ರಿಂದ ಅವರಿಗೆ ಟ್ರಿಗರ್ ಆಗ್ತಿರ್ಬೋದು ಹೊರತು ಹಾಲೇ ಕೆಟ್ಟದು ಅಂತ ಹೇಳಕ್ ಆಗಲ್ಲ. ಅದನ್ನ ಕಂಡಿಡ್ಕೊಂಡು ಓಕೆ ಮಗು ಕೆಲವು ಮಕ್ಳಿಗೆ ಇದ್ದಿದೆ ಅಂತಂದ್ರೆ ಓಕೆ ಯು ಕ್ಯಾನ್ ಅವಾಯ್ಡ್. ಅವಾಗ ಹಾಲು ಮೊಸರು ಅವಾಯ್ಡ್ ಮಾಡ್ಬೋದು. ಇಲ್ಲ ಅಂದ್ರೆ ಯಾವ್ದೋ ಒಂದ್ ಮಗುಗ್ ಹಾಲು ಮೊಸರು ಅಲರ್ಜಿ ಆಯ್ತು ಅಂದಿದ ತಕ್ಷಣ ಎಲ್ಲಾ ಮಕ್ಳಿಗೂ ಇರಲ್ಲ ಅದು. ಸೊ ಬೆಳೆಯೋ ಮಕ್ಳಿಗೆ ಹಾಲು ಮೊಸರು ಅವಶ್ಯಕತೆ ಇದ್ದೇ ಇರುತ್ತೆ. ಬಿಸಿ ಬಿಸಿ ಇದ್ರೆ ಕೊಡ್ಬೋದು. ಫ್ರಿಜ್ ಅಲ್ಲಿರೋ ಹಾಲು, ಕೋಲ್ಡ್ ಐಸ್ ಕ್ರೀಮ್, ಎಸ್ಪೆಷಲಿ ಐಸ್ ತಿನ್ನೋ ಅಭ್ಯಾಸ ಇರುತ್ತೆ ಕೆಲವು ಮಕ್ಳಿಗೆ, ಅದನ್ನ ಅವಾಯ್ಡ್ ಮಾಡಿಸ್ಬೇಕು. ಮಕ್ಳು ಕೇಳೋದ್ ಕಷ್ಟ, ಐಸ್ ಕ್ರೀಮ್ ಬೇಕು ಅಂತ ಹಠ ಮಾಡ್ತವೆ, ಬಟ್ ಆದಷ್ಟು ಅವಾಯ್ಡ್ ಮಾಡೋದು ಬೆಟರ್ ಇರುತ್ತೆ. ಅಂಡ್ ಹೈಜೀನಿಕ್ ಆಗಿ ಇಟ್ಕೊಂಡು ಹೈಜೀನ್ ಪ್ಲೇಸ್ ಅಲ್ಲಿ ತಿನ್ನೋದು ಬೆಟರ್ ಇರುತ್ತೆ. ಮನೆಯಲ್ಲಿ ಇನ್ನು ಅಷ್ಟು ಗಲೀಜಾಗಿ ಇಟ್ಕೊಂಡು ಈ ಹಂಗೆಲ್ಲ ಕುಕ್ ಮಾಡೋದೇ ಆಗ್ಲಿ ಅಥವಾ ಮನೇಲಿ ಎಲ್ಲಾ ಕಡೆ ಕಾಕ್ರೋಚಸ್ ಅಥವಾ ಆಂಟ್ಸ್ ಎಲ್ಲ ಇಟ್ಕೊಂಡಿದ್ರೆ ಅದನ್ನು ಹಂಗೆ ಟ್ರಿಗರ್ ಮಾಡುತ್ತೆ ಅವ್ರಿಗೆ ಆಸ್ತಮಾ. ಆದಷ್ಟು ನೀವು ಮಕ್ಳಿಗೆ ಎಸ್ಪೆಷಲಿ ಹೈಜೀನ್ ಮೇಂಟೈನ್ ಮಾಡೋದು ಬೆಟರ್. ಮಕ್ಳಿಗೆ ಎಷ್ಟು ಹೇಳಿದ್ರು ಅವ್ರಿಗೆ ಅರ್ಥ ಆಗಲ್ಲ, ಚಿಕ್ಕ ಮಕ್ಳು ಇರ್ತಾರೆ. ಹೈಜೀನ್ ಅಂದ ತಕ್ಷಣನೇ ನಮ್ಮ ಅಂದ್ರೆ ತಾಯಿಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಸ್ನಾನ ಮಾಡಿದ್ರೆ ತಂಪಾಗ್ಬಿಡ್ತದೆ, ನೆಗಡಿ ಆಗ್ಬಿಡುತ್ತೆ ಅಂತ ಸ್ನಾನನೇ ನಿಲ್ಲಿಸ್ತಾರೆ, ತಲೆ ಸ್ನಾನ ನಿಲ್ಲಿಸ್ತಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಡೆಫಿನೆಟ್ಲಿ ಅದನ್ನ ಫಾಲೋ ಮಾಡಬಾರ್ದು. ಯಾಕೆ ಅಂದ್ರೆ ಸ್ನಾನ ಮಾಡಿಲ್ಲ ಅಂದ್ರೆ ಅಗೇನ್ ಮಕ್ಳಿಗೆ ಹೈಜೀನ್ ಇರಲ್ಲ. ಅವ್ರ ಬಟ್ಟೆನೆ ಆಗ್ಲಿ ಅಥವಾ ಅವ್ರದ್ದು ದೇವ್ರು ಅಥವಾ ಆ ಧೂಳು ಇರುತ್ತೆ, ಅದು ಮತ್ತೆ ಟ್ರಿಗರ್ ಆಗುತ್ತೆ. ಸೊ ನೀವ್ ಬಿಸಿನೀರಿಂದ ಸ್ನಾನ ಮಾಡಿಸ್ಬೋದು, ಏನು ಆಗಲ್ಲ. ಸ್ನಾನ ಮಾಡಿಸ್ದೆ ನೀವು ಮಕ್ಳಿಗೆ ಕೆಮ್ಮಿದೆ, ಹುಷಾರಿಲ್ಲ ಅಂತ ಸ್ನಾನ ಮಾಡಿಸ್ದೆ ಹಾಗೆ ಇದ್ರೆ ಮತ್ತೆ ಅನ್ಹೈಜಿನಿಕ್ ಆಗಿರೋದ್ರಿಂದಾನೆ ಇನ್ನ ಜಾಸ್ತಿ ಕಾಯಿಲೆ ಬರೋ ಚಾನ್ಸಸ್ ಇರುತ್ತೆ. ಒಟ್ಟಾರೆ ಆಸ್ತಮಾ ಅನ್ನೋದು ಒಂದು ಬಂದ್ರೆ ಅದು ಜೀವನ ಪೂರ್ತಿ ನಿಭಾಯಿಸಬಹುದು ಮತ್ತೆ ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು. ಅದಕ್ಕೆ ಒಂದ್ ಮಾತ್ರೆ ತಗೊಂಡ ತಕ್ಷಣ ಅದು ಇಲ್ಲ ಹೋಯ್ತು ಅನ್ನೋ ತರದ್ದು ಇರೋದಿಲ್ಲ. ಅದ್ರ ಜೊತೆಗೆ ಜೀವನ ಶೈಲಿಯ ಬದಲಾವಣೆ ಮತ್ತೆ ಒಳ್ಳೆಯ ಆಹಾರ ತಿನ್ನೋದು, ಅದರ ಜೊತೆಗೆ ವೈದ್ಯರು ಹೇಳಿರುವಂತಹ ಔಷಧಿಗಳನ್ನ ನಿಯಮಿತವಾಗಿ ತೆಗೆದುಕೊಳ್ಳೋದು ಮತ್ತೆ ಫಾಲೋ ಅಪ್ ಮಾಡ್ಕೊಳ್ಳೋದು, ಇದಿಷ್ಟಿದ್ರೆ ಅದು ಒಂದು ಕಾಯಿಲೆ ಅಂತ ಅನ್ಸಲ್ಲ. ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ ಅಂತ ಹೇಳ್ತೀರಾ? ಆಸ್ತಮಾ ಡೆಡ್ಲಿ ಡಿಸೀಸ್ ಅಲ್ಲ, ಬಟ್ ನೀವು ಇನ್ಹೇಲರ್ಸ್ ಅಥವಾ ಡಾಕ್ಟರ್ ಏನ್ ಹೇಳ್ತಾರೆ ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಖಂಡಿತ ಅದನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು. ಯಾವ್ದೇ ಮೂಢನಂಬಿಕೆಗಳಿಲ್ಲದೆ ಡಾಕ್ಟರ್ಗೆ ತೋರಿಸಿ ಕರೆಕ್ಟ್ ಆಗಿ ಡಾಕ್ಟರ್ಸ್ ಹೇಳೋ ಟ್ರೀಟ್ಮೆಂಟ್ ನ ಫಾಲೋ ಮಾಡಿದ್ರೆ ಖಂಡಿತ ಕಂಟ್ರೋಲ್ ಆಗಿ ಬರುತ್ತೆ. ತುಂಬಾ ಧನ್ಯವಾದಗಳು. ಇಷ್ಟೊತ್ತು ಆಸ್ತಮಾ ಕುರಿತಂತೆ ಸವಿಸ್ತಾರವಾಗಿ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಾ. ನಮಸ್ಕಾರ. ಥ್ಯಾಂಕ್ ಯು.
ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಹಾಗೂ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಆಶೀರ್ವಾದಗಳೊಂದಿಗೆ ನಾಗಮಂಗಲ ತಾಲೂಕು ಬಿಜಿನಗರದ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಸೌಕರ್ಯಗಳಿವೆ. ಎಲ್ಲಾ ರೀತಿಯ ಕಾಯಿಲೆಗಳಿಗೆ ಪರೀಕ್ಷೆ ಹಾಗೂ ನುರಿತ ವೈದ್ಯರಿಂದ ಸೂಕ್ತ ಚಿಕಿತ್ಸೆಯೂ ಲಭ್ಯವಿದೆ. ಅಗತ್ಯವೆನಿಸಿದರೆ ಸರ್ಜರಿಯನ್ನು ಮಾಡಲಾಗುತ್ತದೆ. ಆರೋಗ್ಯ ವಿಮೆ ಸೌಲಭ್ಯವೂ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9945558579. ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮದಲ್ಲಿ ಇದುವರೆಗೆ ಅಸ್ತಮಾ ಕಾಯಿಲೆಗೆ ಕಾರಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಶ್ವಾಸಕೋಶ ತಜ್ಞರಾದಂತಹ ಡಾಕ್ಟರ್ ಸುಪ್ರೀತಾ ಟಿ ಇವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಕರು ಸುಜಾತ ಎಫ್ ತಳವಾರ್. ಇದುವರೆಗೆ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿದಿರಿ. ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ. ಕಾರ್ಯಕ್ರಮದ ನಿರ್ಮಾಣ ಸುಜಾತ ಎಫ್ ತಳವಾರ್. ಇದು ಹಾಸನ ಆಕಾಶವಾಣಿಯಿಂದ ಮೂಡಿಬಂತು.